ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೌಶಿಕ್ ಗೌಡ್ರು, ರಾಮನಗರ ಆಮ್ ಆದ್ಮಿ ಪಾರ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಬಿಡದಿ ಏನಪ್ಪ ಬಿಡದಿ ವಿಚಾರ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇವತ್ತೇನು ಗ್ರೇಟ್ ಆ್ಯಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ಈ ನಮ್ಮ ಸಾಹೇಬರು ಡಿ.ಕೆ. ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಟೋಟಲಿ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು. ಇವತ್ತು ಏನು 9,600 ಕೃಷಿ ಭೂಮಿಗಳನ್ನು ಮತ್ತು ಕೆಂಕನಹಳ್ಳಿ ಮತ್ತು ಬೈರಮಂಗಲ ಮತ್ತು 2 ಪಂಚಾಯಿತಿಗೆ ಸಂಬಂಧಪಟ್ಟಂಥ 9,600 ಕೃಷಿ ಭೂಮಿಯನ್ನು ಏನು ಒತ್ತುವರಿ ಮಾಡಿಕೊಂಡು ಗ್ರೇಟ್ ಆ್ಯಂಡ್ ಬೆಂಗಳೂರು ಮಾಡೋಕ್ಕೆ ಹೋಗಿದ್ದಾರೆ. ಇವತ್ತು ಗ್ರೇಟ್ ಆ್ಯಂಡ್ ಬೆಂಗಳೂರು ಮಾಡ್ತಾರೆ ಅಂತಂದರೆ ಇವತ್ತು ಎಷ್ಟು ಜನ ಬೀದಿಗೆ ಬರ್ತಾರೆ, ಎಷ್ಟು ಕೃಷಿ ಭೂಮಿಗಳು ಹೋಗ್ತದೆ, ಎಷ್ಟು ರೈತರು ಇವತ್ತು ಕೃಷಿ ಮಾಡಿದ್ರೆ ತಾನೇ ನಮ್ಮಂತವ್ರಿಗೆ ಅನ್ನ ನೀರು ಎಲ್ಲ ಸಿಗೋದು. ಇವತ್ತು ಕೃಷಿ ಭೂಮಿ ಹೊಡ್ಕೊಂಡು ಇವತ್ತು ಸರಿಯಾದ ರೀತಿಯಲ್ಲಿ ಗಾಳಿ ಇಲ್ಲ, ಇವಾಗಲೇ ಸರಿಯಾದ ರೀತಿಯಲ್ಲಿ ಫುಡ್ಗಳು ಸಿಗ್ತಾ ಇಲ್ಲ, ನಾವು ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ. ಕೊಡ್ತಾರೆ ರೇಷನ್ ಅಂಗಡಿಲಿ 10 kg 5 kg. ನಾವು ಸಣ್ಣಕ್ಕಿ ಅಂತ ಹೋಯ್ತೀವಿ, ಪಾಲಿಶ್ ಹೊಡೆದು ಮಾಡ್ತಾರೆ. ಈ ಕೃಷಿ ಭೂಮಿ ಬೆಳೆಯೋದಕ್ಕೆ ಇವತ್ತು ಕೃಷಿನೇ ಇಲ್ಲದೆ ಹೋದ್ರೆ, ಅಕ್ಕಿ ಬೆಳಿಲಿಲ್ಲ, ರಾಗಿ ಬೆಳೆಗಿಲ್ಲ, ತರಕಾರಿಗಳು ಬೆಳೆಯೋಕ್ಕೆ ಭೂಮಿನೇ ಇಲ್ಲದೆ ಹೋದ್ರೆ ಇವತ್ತು ನಾವು ಪ್ರಜೆಗಳು ಏನು ತಿಂತೀವಿ? ಪ್ರಜೆಗಳು ಬರಪ್ಪ, ಈ ಊರೆಲ್ಲ ಏನು ತಿಂತಾರೆ ಹೊಟ್ಟೆಗೆ? ಖಾಲಿ ಜಾಗಗಳು ಎಷ್ಟಿದೆ ಮಾಡ್ಕೊಳ್ಳಿ. ಇದು ಕೃಷಿ ಮಾಡದೇ ಇರತಕ್ಕಂಥ ಮರುಭೂಮಿಗಳು ಅಲ್ಲಿ ಅಕ್ಕಪಕ್ಕ ಇಲ್ವಾ? ಯಾವ ಸಿಗೋದೇ ಅಲ್ವಾ? ಕೃಷಿ ಮಾಡತಕ್ಕಂಥ ರೈತರು ದುಡಿಬೇಕಾಗಿರ್ತಕ್ಕಂಥ ಜಮೀನೇ ತಗೋಬೇಕಾ? ನೀರಾವರಿ ಜಮೀನೇ ತಗೋಬೇಕಾ? 9,600 ಅಲ್ಲಿ 80% 90% ಜಮೀನು ಕೊಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಆದರೆ ಇವರ ಬಿಸ್ನೆಸ್, ಇವರ ಬೆಳೆಗಳು ಬಯಸ್ಕೊಳ್ಳೋಕ್ಕೆ ಮಾತ್ರ ಇವತ್ತು ರೈತರು ಒತ್ತಾಯವಾಡಿದ್ರೆ ಕೊಡ್ತಾವ್ರೆ, ಎಲ್ಲ ಖುಷಿಯಿಂದ ಕೊಡ್ತಾವ್ರೆ ಅಂತ ಹೇಳ್ತಾರೆ. ಮತ್ತೆ ರೈತರುಗಳೆಲ್ಲ ಖುಷಿಯಿಂದ ಕೊಡ್ತಾವ್ರ? 9,600 ಕೃಷಿ ಭೂಮಿ ಅಂದ್ರೆ ತಮಾಷೆನಾ? ಅದೆಷ್ಟು ಜನ ಜೀವನ ಮಾಡ್ಬೋದು? ಅವ್ರು ಇವಾಗ ಒಬ್ಬಂತ ಕಾಸಿರಲ್ಲ, ರೈಟ್ಗಳೆಲ್ಲ ಹೆಚ್ಚಾಗಿದೆ. ಇವತ್ತೆಲ್ಲ ಈಗಿನ ಕಾಲದ ರೈಟ್ ಎಲ್ಲ ಹೆಚ್ಚಾಗಿದೆ. ರೇಟ್ ಹೆಚ್ಚಾಗಿ ಇವತ್ತು ಒಬ್ಬ ಮನುಷ್ಯ ಒಂದು ದಿನಸಿ ತಗೋಬೇಕು ಅಂದ್ರೆ ಅವ್ನಿಗೆ 10,000 15,000 ದುಡ್ಡು ಬೇಕು ಇವತ್ತಿಗೆ. ಇವತ್ತು ಒಬ್ಬ ಬಡವ ರೈತ ಕೆಲ್ಸಕ್ಕೆ ಹೋಯ್ತಾನೆ, ಕೆಲ್ಸಕ್ಕೆ ಹೋಗಿ ಏನೋ ಜೀವನ ಮಾಡ್ಕೊ ಬಂದು 4-5 ಭೂಮಿ ಅದೇ ಇರಪ್ಪ, ನಾವೇನೋ ಬೆಳೆನೋ ರಾಗಿನೋ ತರಕಾರಿನೋ ಬೆಳ್ಕೊಂಡು ಮಂಡಿಗೆ ಹಾಕೊಂಡಿಲ್ಲ, ನನ್ನ ಮನೆಗೆ ಆಗೋಷ್ಟು ಬೆಳ್ಕೊತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಬೆಳ್ಕೊಂಡು ಅವ್ನು ಜೀವನ ಮಾಡ್ಕೊ ಹೋಗ್ತಾ ಇದ್ರೆ, ಇವತ್ತು ನೀವು ಭೂಮಿಗಳನ್ನ ಕಿತ್ಕೊಂಡು ಬಡಪಾಯಿ ಮಾಡಿ ಆ ಜೀವನ ಬರುವಂತ ಕೃಷಿ ಭೂಮಿನ ಕಿತ್ಕೊಂಡು ಅವ್ನು ಅಕ್ಕಿ ಬೆಳಕು ಇಲ್ದೇನೆ, ರಾಗಿ ಬೆಳಕು ಇಲ್ದೇನೆ, ಮತ್ತೆ ಅವ್ನು ರಾಗಿನೋ ಬೆಳಗ್ಗೆನೋ ತರಕಾರಿನೋ ಬೆಳ್ಕೊಂಡು ನೆಮ್ಮದಿ ಮಂಡಿಗೆ ಹಾಕುವ 3 ಕಾಸು ತಾವು ಬರುವ, ಇಲ್ಲಾಂದ್ರೆ ಅವ್ನ ಮನೆಗೆ ಅವ್ನು ಮಾಡ್ಕೊಂಡು ಮನೆಗೆ ಲಾಟ್ ಮಾಡ್ಕೊಂಡು ಅಕ್ಕಿನೋ ಆಗಿ ಮಾಡ್ಕೊಂಡಿರುವ. ಇವತ್ತು ಕೃಷಿ ಭೂಮಿ ಹೊಡ್ಕೊಂಡು ರೈತರದ ಭೂಮಿಯನ್ನ ರೈತರುಗಳನ್ನ ಬಡಪಾಯಿ ಮಾಡಿ ಎಲ್ಲೋ ಫ್ಯಾಕ್ಟ್ರಿಗೆ 5,000 10,000 12,000 ರೂಪಾಯಿಗೆ ಸೆಕ್ಯೂರಿಟಿ ಕೆಲಸ ಮಾಡೋ ತರ